ಮನೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕ್ವಿಂಟಲ್ ಬೀಳ್ಬೋದು ಅಡಿಕೆ ಇದು ಅಂತ ಮಾಹಿತಿ ಗೊತ್ತಾಗ್ಬಿಡ್ತದೆ. ನಿಮ್ಗೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾವ ತರ ಇತ್ತು ಪ್ಲಾಟ್? ಗಿಡಗಳಂತೂ ಅಂತ ಇದ್ದಿದ್ದಿಲ್ಲ. ಈ ಸ್ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಒಂಚೂರು ಗಿಡಗಳು ಒಳ್ಳೆ ಚೆನ್ನಾಗಿದಾವೆ, ಗರೆ ಎಲ್ಲ ಇಳ್ಕೊಂಡವೆ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಬಸವರಾಜ್, ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆ ಹನಗವಾಡಿ ಅನ್ನೋ ಒಂದು ಊರಲ್ಲಿದ್ದೀವಿ. ಇಲ್ಲಿ ಇರ್ತಕ್ಕಂಥ ರೈತರು ಏನಿದ್ದಾರೆ ನಮ್ಮ ಕೆರನ್ ಪ್ರಾಡಕ್ಟ್ ಅನ್ನ ಕೊನೆ ವರ್ಷದಿಂದನೂ ನಮ್ಮ ತೋಟಕ್ಕೆ ಬಳಸಿದ್ದಾರೆ. ಅವರ ಅನುಭವ, ಅನಿಸಿಕೆ ಮತ್ತೆ ಕೆರನ್ ಪ್ರಾಡಕ್ಟ್ ಅನ್ನ ಬಳಸಿದ ಮೇಲೆ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು, ಇಳುವರಿಲಿ ಏನೇನು ಚೇಂಜಸ್ ಆಯ್ತು ಅಂತ ಅವ್ರ ಮುಖಾಂತರನೇ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಿಮ್ಮೂರು, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಚಂದ್ರು ಅಂತ, ಹನಗವಾಡಿ ತಾಲೂಕು, ಹನಗವಾಡಿ ಊರು, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ದು ಅಡಿಕೆ ತೋಟ ವಸ್ತುವ. ಹೋದ್ಸತಿ ಗಿಡಗಳು ಬಹಳ ಇದಾಗಿದ್ದು ನಮ್ಮವು, ಅಂದ್ರೆ ಇಳುವರಿ ಇದ್ದಿಲ್ಲ. ನೀವ್ ಯಾವಾಗ ಬಂದು ಔಷಧಿ ಹಾಕಿದಿರೋ ಅವಾಗ್ಲಿಂದ ನಮ್ದು ಇಳುವರಿ ಒಂದ್ ಚೆನ್ನಾಗಿತ್ತು. ಈ ಸತಿ ಮೊನ್ನೆ ಒಬ್ರು ಬಂದಿದ್ರು, ಅಂದ್ರೆ ಲಿಂಗಾಪುರದವ್ರು ಬಂದು ಕೇಣಿ ಮಾಡಕ್ಕೆ ಅಂತ ಬಂದ್ರು. ನಾವ್ ಕೇಳಿದ್ರು, ನಾವ್ ಕೊಡ್ಲಿಲ್ಲ ಅವ್ರಿಗೆ. ಅವ್ರು ಒಳ್ಳೆ ತೋಟ ಚೆನ್ನಾಗೈತಿ ಅಂತ ಅಂದ್ರು. ಅದೇ 12 kg ಕೇಳಿದ್ರು, ಕೊಡ್ಲಿಲ್ಲ. ನಾನೇ ಮಾಡ್ತೀನಿ ಈ ಸತಿ ಅಂತೇಳಿ ನಮ್ಮ ಅಣ್ಣಾರ್ ಬಿಡ್ಕೊಂಡಿವಿ. ಅಂದ್ರೆ ಈ ಸತಿ ಫಸಲು ಚೆನ್ನಾಗಿತ್ತು ಎಲ್ಲ ಕಡೆಗೂ ನಮ್ದು. ನಿಮಗೆ ಈಗ ಕೊನೆ ವರ್ಷ ಅಡಿಕೆ ಎಷ್ಟು ಇತ್ತು ಸರ್ ಟೋಟಲ್? ಎಷ್ಟು? ಈಗ ಕೇಣಿ ನೀವೇ ಮಾಡ್ತಾ ಇರೋದ್ರಿಂದ ಅಡಿಕೆ ನಿಮಗೆ ಗೊತ್ತಾಗುತ್ತೆ, ಕೊನೆ ವರ್ಷ ಕೊಯ್ದಿರೋದಕ್ಕೂ ಈ ವರ್ಷ ಕೊಯ್ತಾ ಇರೋದಕ್ಕೂ. ಲಾಸ್ಟ್ ಇಯರ್ ಎಷ್ಟು ಅಡಿಕೆ ಬಂದಿತ್ತು, ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ? ಹೋದ್ಸತಿ ಒಂದ್ 70-78 ಕ್ವಿಂಟಲ್ ಅಡಿಕೆ ಆಗಿತ್ತು ಅಷ್ಟೇ ಹಸೆಕಾಯಿ. ಇದು ಈ ಸತಿ ಅಲ್ಲೇ ಫಸ್ಟ್ನೇ ಕೊಯ್ಲಿ 2ನೇ ಕೊಯ್ಲಿಂದ 40 ಕ್ವಿಂಟಲ್ ಅಡಿಕೆ ಕೊಯ್ದಿ ಹಸೆಕಾಯಿ. ಈಗಲೇ 2ನೇ ಕ್ವಿಂಟಲ್ಗೆ 40 ಕ್ವಿಂಟಲ್ 2ನೇ ಕೊಯ್ಲಿಗೆ ಕೊಯ್ದು ಬಿಟ್ಟಿರಿ. ನಿರೀಕ್ಷೆ ಎಷ್ಟು ಇಟ್ಕೊಂಡಿರಿ ಟೋಟಲ್? ಈ ಸತಿ ಒಂದ್ 140 ಕ್ವಿಂಟಲ್ ಹಸೆ ಇಡ್ಕೆ ನಾನು ಹಸೆ ಇಟ್ಕೊಂಡಿದ್ರೆ ಡಬಲ್ ಬರುತ್ತೆ ಅಂತ ಅಡಿಕೆ ನೋಡಿ. ಮತ್ತೆ ಇದ್ರ ಜೊತೆಗೆ ನೀವು ಈಗ ನಮ್ದು ಕೆರನ್ ಬಾರಿ ಸ್ಪ್ರೇಗಳು ಅದಾವಲ್ಲ, ಎಷ್ಟು ಬಾರಿ ಸ್ಪ್ರೇ ಮಾಡಿ? 1 ಬಾರಿ ಏನೋ ಮ್ಯಾಲ್ ಮಾಡಿದೀವಿ. ಇದ್ 3 ಬಾರಿ ಏನೋ ಹಾಕಿದಾನೆ. ನೀವ್ ಕೊಟ್ಟೋಗಿದ್ರಲ್ಲ, ಅದನ್ನ ಡ್ರಮ್ನಾಗ ಹಾಕಿ 3 ಬಾರಿ ಹಾಕಿದೀವಿ. 3 ಸಲ ಸಾಯಿಲ್ ಅಪ್ಲಿಕೇಶನ್ ಹಾಕಿದ್ರಿ. ಮತ್ತೆ ಈಗ ಇಲ್ಲಿ ನೀವು ಕೊಯ್ತಾ ಇದೀರಿ, ಬೇರೆ ತೋಟನ ನೀವು ಮಾಡ್ತಾ ಇದೀರಿ. ನೀವು ಬೇರೆ ತೋಟಕ್ಕೆ ಹೋದಾಗ ನಿಮ್ ತೋಟದ ಅಡಿಕೆ ನೋಡಿದಾಗ ನಿಮಗೆ ಏನ್ ಡಿಫ್ರೆನ್ಸ್ ಅನ್ಸ್ತಾ ಇದೆ? ಮ್ಯಾಲ್ ಮನೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕ್ವಿಂಟಲ್ ಬೀಳ್ಬೋದು ಅಡಿಕೆ ಇದು ಅಂತ ಮಾಹಿತಿ ಗೊತ್ತಾಗ್ಬಿಡ್ತದೆ. ಈ ತೋಟದಾಗ ಎಷ್ಟು ಇದು 1 ಎಕರೆನಾ, 1 ಎಕರೆ ಎಷ್ಟು ಕ್ವಿಂಟಲ್ ಬೀಳ್ಬೋದು ಅನ್ನೋದು ನಮಗೆ ಲೆಕ್ಕ ಗೊತ್ತಾಗ್ಬಿಡ್ತದೆ. ಒಂದ್ ಮರಕ್ಕೆ 1.5 kg 2 kg ಲೆಕ್ಕ ಹಿಡ್ಕೊಂಡು ಮರ ಲೆಕ್ಕ ಹಿಡ್ಕೊಂಡು ಇಷ್ಟೇ ಕ್ವಿಂಟಲ್ ಅಂತ ಲೆಕ್ಕ ಗೊತ್ತಾಗ್ಬಿಡ್ತದೆ. ಅಂದ್ರೆ ಕಳೆದ ವರ್ಷ ನೀವು ಇದೇ ಪ್ಲಾಟ್ಗೆ 70 ಕ್ವಿಂಟಲ್ ಅಡಿಕೆ ತೆಗೆದಿರ ಅಷ್ಟೇ. ಈ ಸತಿ ನೀವು 140 ಕ್ವಿಂಟಲ್ ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಅಂತ. ಈಗ ಫಸ್ಟ್ನೇ ಕೊಯ್ಲದ 12 ಕ್ವಿಂಟಲ್ ಸಿಕ್ಕಿತ್ತು. ಈಗ ಮೊನ್ನೆ 32 ಕ್ವಿಂಟಲ್ ಸಿಕ್ಕಿದ್ದೆ. 32 ಕ್ವಿಂಟಲ್ ಬಂದಿದೆ. ಅಂದ್ರೆ ನಿಮ್ಗೆ ಸ್ಪ್ರೇ ಕೊಡಕ್ಕಿಂತ ಮುಂಚೆ ಯಾವ ತರ ಇತ್ತು ಪ್ಲಾಟ್? ಗಿಡಗಳಂತೂ ಅಂತ ಇದ್ದಿದ್ದಿಲ್ಲ. ಈ ಸ್ಪ್ರೇ ಮಾಡಿದ್ಮೇಲೆ ಔಷಧಿ ಹಾಕಿದ್ಮೇಲೆ ಒಂಚೂರು ಗಿಡಗಳು ಒಳ್ಳೆ ಚೆನ್ನಾಗಿದಾವೆ, ಗರೆ ಎಲ್ಲ ಇಳ್ಕೊಂಡವೆ. ಅವು ಮ್ಯಾಲ ಹೂವೇನೋ ಹೋಗಿದ್ವು ಅಷ್ಟೇ. ಫ್ಲವರಿಂಗ್ ಎಲ್ಲ ಉದುರೋದ್ ಕಮ್ಮಿ ಆಗಿತ್ತು. ಆಮೇಲೆ ನಾವು ಇವ್ರು ಔಷಧಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಟ್ಯಾಕ್ರಿ ಹೊಡೆದ್ಬಿಟ್ಟು ಗೊತ್ತಿಲ್ಲ ಅಲ್ಲಿ ಹೊಲ ಹೊಡಿಬಾರ್ದು. ಆಮೇಲೆ ಮತ್ತೊಂದ್ ಪಟ ಔಷಧಿ ತಂದು ಕೊಟ್ಟರು, ಹಾಕ್ರಿ ಮ್ಯಾಲೆ ಉದುರ್ಸ್ರಿ ಅಂತ ಹೇಳಿ ಮತ್ತೆ ಹಾಕಿದ್ದೀವಿ. ಅಂದ್ರೆ ನಿಮಗೆ ಹೊಲ ಹೊಡೆದ್ರಿಂದ ಸ್ವಲ್ಪ ಡೌನ್ ಆಗಿದೆ ಅಂತ ನೀವು ಹೇಳ್ತಿದ್ದೀರಾ? ನಾನು ಅದೇ ಡೌನ್ ಆಗ್ಬಿಟ್ಟೈತೇನ ಅಂತ ನನಗೆ ಡೌಟ್. ಅದು ಇವ್ರು ಹಾಕಿ 1 ವಾರದಾಗೆ ಟ್ಯಾಕ್ರಿ ಹೊಡ್ಸ್ಬಿಟ್ಟಿವಿ ನಾವು, ಬೇರೆಲ್ಲ ಹರ್ಕೊಂಬಿಟ್ಟು. ಅಂದ್ರೆ ಹೊಲ ಹೊಡಿಬಾರ್ದು ಅಂತ ಅನಿಸುತ್ತೆ. ಈಗ ಕೊಯ್ಲು ಈಗೇನು ಫ್ಲವರ್ ಒಂಬಾಳೆ ಬರ್ತಕ್ಕಂತ ಟೈಮಲ್ಲಿ ನೀವೇನು ಹೊಲ ಕಲ್ಟಿವೇಶನ್ ಏನಾದ್ರು ಮಾಡಿದ್ರೆ ಬೇರುಗಳು ಡ್ಯಾಮೇಜ್ ಆಯ್ತು ಅಂದ್ರೆ ನಿಮಗೆ ಕಾಯಿಗಳು ಡ್ರಾಪಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ನೀವು ನಮಗೆ ಗಮನಕ್ಕೆ ತಂದಿಲ್ಲ, ಹಂಗ ಹೊಡೆದ್ರಿ. ಹಾಗಾಗಿನೇ ನಾವು ಮತ್ತೆ ಇನ್ನೊಂದು ಡೋಸ್ ಅಪ್ಲಿಕೇಶನ್ ಕೊಟ್ಟಿದ್ರು, ಮಾಡ್ರಿ ಅಂತ ಹೇಳಿ ರಿಟರ್ನ್ ನಾವು ಅಪ್ಲಿಕೇಶನ್ ನಿಮಗೆ ಕೊಟ್ಟಿದ್ದು. ಈಗ ಹೋದ ವರ್ಷ ಗೊನೆ ಒಣಗೋದಕ್ಕೂ ಈ ಸರಿ ಇಲ್ಲ, ಈ ಸತಿ ಗೊನೆ ಒಣಗಿಲ್ಲ ನಮ್ದು. ಒಣಗಿಲ್ಲ, ಒಳ್ಳೆ ಉದ್ರದು ಇಲ್ಲ. ಇವ್ರು ಹೇಳಿದ್ರಲ್ಲ ಟೈಮ್ ಸರಿ ನೀರ್ ಬಿಡ್ರಿ ಔಷಧಿ ಹಾಕಿದ್ಮೇಲೆ ಅಂದ್ರ ಟೈಮ್ ಸರಿ ನೀರ್ ಬಿಡ್ಕಂತ ಬಂದಿ. ಕೈಯಲ್ಲಿ ನೀರು ಏನೇನು ಇದೇನಿಲ್ಲ. ನೀರು ಕೂಡ ಜಾಸ್ತಿ ಕೊಡಬಾರ್ದು, ಅವ್ರು ಹೇಳ್ದಷ್ಟೇ ಕೊಟ್ಟಿದ್ರಿ. ಅವ್ರು ಹೇಳ್ದಷ್ಟೇ ನೀರ್ ಬಿಟ್ಟಿದ್ವಿ ನಾವು. ಈ ಬಸವರಾಜ್ ಅವ್ರ ಮಾರ್ಗದರ್ಶನ ನಿಮ್ಗೆ ಏನ್ ಅನ್ಸಿದೆ? ಈಗ ಚೆನ್ನಾಯ್ತು ಈ ಸತಿ. ನೋಡೋಣ, ಇನ್ನೂ 2 ವರ್ಷ ಹಾಕಿ ನೋಡೋಣ ಅಂತ ನನ್ನ ಅನ್ಸಿಕೆ. ಬೇರೆ ಗೊಬ್ಬರಗಳು, ಈ ಸರ್ಕಾರಿ ಗೊಬ್ಬರಗಳು ಅದು ಒಂದ್ ಟೈಮ್ ಹಾಕ್ಬೇಕಿತ್ತು. ಯಾಕೆ ಸತಿ ಹಾಕ್ಲಿಲ್ಲ. ಇದು ಯಾಕೆ ಫಸಲ್ ನೋಡಿದೀವ, ನೋಡೋಣ ಅಂತ ಸುಮ್ನಿದ್ದೆ. ಬಟ್ ಈ ಸಲ ಏನ್ ಸರ್ಕಾರಿ ಗೊಬ್ಬರ ಬಳಸಿಲ್ಲ? ಇಲ್ಲ ಬಳಸಿಲ್ಲ. ಪಟಾಸ್ ಹಾಕಿದೀವಿ. ಯಾಕೊತ್ತಾ, ಈ ಒಂಥರ ಶೀತದ ಅಂಶ ಅಲ್ಲ, ಪಟಾಸ್ ಹಾಕಿದೀವಿ 2 ಮೂಟೆ. ಅದು ಬಿಟ್ರೆ ಮತ್ತೇನಿಲ್ಲ. ಇಲ್ಲ, ಮತ್ತೆ ಅದ್ ಬಿಟ್ರೆ ಏನು ಹಾಕಿಲ್ಲ. ಅಂದ್ರೆ ನಮ್ಮ ಕೆರನ್ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ? ಇಷ್ಟ ಆಗಿದೆ. ನಮಸ್ಕಾರ.